ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನೀತಿ ಕಥೆ. ಒಮ್ಮೆ ಒಂದು ದಟ್ಟ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಆ ಅರಣ್ಯದಲ್ಲಿ ಎಲ್ಲಾ ಪ್ರಾಣಿಗಳಿಗಿಂತ ಬುದ್ಧಿವಂತನಾದ ಚಿಕ್ಕ ನರಿ ಒಬ್ಬನಿದ್ದ. ಅವನು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುವ ಉಪಾಯಬಲ್ಲ ಪ್ರಾಣಿಯಾಗಿದ್ದ. ಒಂದು ದಿನ ಕಾಡಿನಲ್ಲಿ ಬಲವಾದ ಸಿಂಹ ವಾಸಿಸಲು ಬಂತು. ಅದು ಅರಣ್ಯದ ರಾಜನಾಗಿದ್ದು ದಿನವೂ ಒಂದು ಪ್ರಾಣಿಯನ್ನು ಹಿಡಿದು ತಿನ್ನುತ್ತಿದ್ದ. ಪ್ರಾಣಿಗಳು ಎಲ್ಲರೂ ಭಯದಿಂದ ನರಳುತ್ತಿದ್ದರು. ಕೊನೆಗೆ ಎಲ್ಲರೂ ಸೇರಿ ಸಿಂಹನ ಬಳಿಗೆ ಹೋಗಿ ವಿನಂತಿಸಿದರು. ಮಹಾರಾಜ, ದಯವಿಟ್ಟು ಪ್ರತಿದಿನ ನಮ್ಮಲ್ಲಿ ಒಬ್ಬ ಪ್ರಾಣಿಯನ್ನು ನೀವೇ ಆಯ್ಕೆ ಮಾಡಿ ತಿನ್ನಿ. ನೀವು ಅರಣ್ಯದಲ್ಲಿ ಬೇಟೆಗೆ ಹೋಗಬೇಡಿ. ಹೀಗೆ ಮಾಡಿದರೆ ನಾವು ನಿಮಗೆ ಸ್ವಯಂಬಲಿಯಾಗಿ ಬರುತ್ತೇವೆ. ಸಿಂಹ ಆ ಮಾತಿಗೆ ಒಪ್ಪಿಕೊಂಡಿತು. ಪ್ರತಿದಿನ ಒಂದು ಪ್ರಾಣಿ ಸಿಂಹನ ಗುಹೆಗೆ ಹೋಗಿ ತನ್ನ ಪ್ರಾಣ ತ್ಯಜಿಸುತ್ತಿತ್ತು. ಹೀಗೆ ಹಲವು ದಿನಗಳು ಕಳೆಯುತ್ತಿತ್ತು. ಕೊನೆಗೆ ಆ ದಿನ ಚಿಕ್ಕ ನರಿಯ ಬಾರಿ ಬಂದಿತು. ಅದು ಸಿಂಹನ ಗುಹೆಗೆ ಹೋಗಬೇಕಾಗಿತ್ತು. ಆದರೆ ಚಿಕ್ಕ ನರಿ ಶಾಂತವಾಗಿ ಯೋಚಿಸಿತು. ನಾನು ಹೀಗೆ ಹೋಗಿ ಸಾಯುವುದಕ್ಕೆ ಬದಲು ಒಂದು ಉಪಾಯ ಮಾಡಬೇಕು. ಬುದ್ಧಿಯಿಂದ ನಡೆದುಕೊಂಡರೆ ಅಪಾಯ ತಪ್ಪಬಹುದು. ಹೀಗೆ ಯೋಚಿಸಿ ನರಿ ನಿಧಾನವಾಗಿ ಗುಹೆಯತ್ತ ಹೊರಟಿತು. ಮಧ್ಯದಲ್ಲಿ ಅದು ಒಂದು ದೊಡ್ಡ ಬಾವಿಯನ್ನು ಕಂಡು ಅದರೊಳಗೆ ತನ್ನ ಪ್ರತಿಬಿಂಬವನ್ನು ನೋಡಿತು. ತಕ್ಷಣ ನರಿಯ ಬುದ್ಧಿಗೆ ಒಂದು ಯೋಜನೆ ಬಂತು. ಅದು ತಡವಾಗಿ ಸಿಂಹನ ಗುಹೆಗೆ ತಲುಪಿತು. ಸಿಂಹ ಕೋಪದಿಂದ ಗರ್ಜಿಸಿ ಕೇಳಿತು, ಏಕೆ ತಡ ಆಯಿತು? ನಾನು ಹಸಿವಿನಿಂದ ನರಳುತ್ತಿದ್ದೇನೆ. ನರಿ ಗೌರವದಿಂದ ಉತ್ತರಿಸಿತು, ಮಹಾರಾಜ, ಕ್ಷಮಿಸಿ. ನಾನು ಬರುವಾಗ ಮಧ್ಯದಲ್ಲಿ ಮತ್ತೊಂದು ಸಿಂಹ ನನ್ನನ್ನು ಹಿಡಿಯಲು ಪ್ರಯತ್ನಿಸಿತು. ಅದು ಹೇಳಿತು, ಈ ಅರಣ್ಯದಲ್ಲಿ ನಾನು ರಾಜ ಎಂದು. ನಾನು ಹೇಗಾದರೂ ತಪ್ಪಿಸಿಕೊಂಡು ಬಂದಿದ್ದೇನೆ. ಸಿಂಹ ಕೋಪದಿಂದ ಗರ್ಜಿಸಿತು, ಯಾರದು ನನ್ನ ರಾಜ್ಯದಲ್ಲಿ ಇನ್ನೊಂದು ಸಿಂಹ? ತೋರಿಸು ನನಗೆ. ನರಿ ಬಾವಿಯ ಕಡೆ ಕರೆದೊಯ್ದು ಹೇಳಿತು, ಅದೇ ಆ ಸಿಂಹ, ಮಹಾರಾಜ. ಬಾವಿಯೊಳಗೆ ತಲೆ ತೂರಿಸಿಕೊಂಡಿದೆ. ಸಿಂಹ ಬಾವಿಯೊಳಗೆ ನೋಡಿತು. ಅದಕ್ಕೆ ತನ್ನದೇ ಪ್ರತಿಬಿಂಬ ಕಾಣಿಸಿಕೊಂಡಿತು. ಅದು ಕೋಪದಿಂದ ಗರ್ಜಿಸಿತು. ಬಾವಿಯೊಳಗಿನ ಪ್ರತಿಬಿಂಬವು ಹಾಗೆಯೇ ಗರ್ಜಿಸಿತು. ಇದು ನನ್ನನ್ನು ಸವಾಲು ಮಾಡ್ತಿದೆಯಾ ಎಂದು ಸಿಂಹ ಕೋಪದಿಂದ ಬಾವಿಯೊಳಗೆ ಹಾರಿತು. ಅಲ್ಲಿ ಅದು ಮುಳುಗಿ ಸತ್ತುಹೋಯಿತು. ನರಿ ಹಸನ್ಮುಖದಿಂದ ಅರಣ್ಯಕ್ಕೆ ಹಿಂತಿರುಗಿತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ನರಿಯನ್ನು ಹೊಗಳಿದರು. ನಿನ್ನ ಉಪಾಯದಿಂದ ನಾವು ಎಲ್ಲರೂ ರಕ್ಷಿತರಾದೆವು ಎಂದರು. ಆ ದಿನದಿಂದ ಅರಣ್ಯದ ಎಲ್ಲ ಪ್ರಾಣಿಗಳು ತಿಳಿದವು, ಬುದ್ಧಿ ಮತ್ತು ಉಪಾಯದಿಂದ ದೊಡ್ಡ ಅಪಾಯವನ್ನು ದೂರ ಮಾಡಬಹುದು. ನೀತಿ: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಬುದ್ಧಿ ಮತ್ತು ಶಾಂತ ಚಿಂತನೆ ಯಾವಾಗಲೂ ಶಕ್ತಿ ಮತ್ತು ಧೈರ್ಯಕ್ಕಿಂತ ಹೆಚ್ಚು ಪ್ರಯೋಜನಕಾರಿಯದು.